ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮನೆಗಳೇ ಹೊತ್ಕೊಂಡು ಬೀಳ್ತಾ ಇವೆ. ಜೊತೆಗೆ ಏನಂದ್ರೆ ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಇನ್ನು ಮನೆಗಳು ವಾಸಸ್ಥಳಗಳ ಸ್ಥಿತಿಗತಿಗಳೇನು ಅಷ್ಟೇ ಕಥೆ. ಇಸ್ರೇಲ್ನಲ್ಲಿ ಬೆಂಕಿಯ ಮಳೆ, ಬಹುಮಹಡಿ ಕಟ್ಟಡಗಳು ಧ್ವಂಸಗೊಂಡಿವೆ. ಬೀರ್ಷೆಬಾ ಒಂದು ಪ್ರದೇಶ ಇದೆ, ಬೀರ್ಷೆಬಾ ಅಂತ. ಅಲ್ಲಿ ಮಿಸೈಲ್ ದಾಳಿಗೆ 10 ವಾಹನಗಳು ಹೊತ್ತಿ ಉರಿತಾ ಇವೆ. ಯುದ್ಧ ಹೊಸದಲ್ಲ, ಆದರೆ ಎಷ್ಟು ದಿವಸ ಅಂತ ಇದೇ ರೀತಿ ಯುದ್ಧ ಮಾಡ್ತಾ ಕೂತ್ಕೊಳ್ಳೋದು. ಆದರೆ ಹಿಡಿದಂತ ಹಠವನ್ನ ಬಿಡುವಂತ ರಾಷ್ಟ್ರ ಅಲ್ಲ ಇಸ್ರೇಲ್. ಇರೋದು ಪುಟ್ಟ ರಾಷ್ಟ್ರ, ಆದರೆ ಅದರ ಶಕ್ತಿ ಸಾಮರ್ಥ್ಯ ಬಹಳ ದೊಡ್ಡದು. ಅದರ ಧೈರ್ಯ ಸಾಹಸ ವಿಪರೀತ ದೊಡ್ಡದು. ನೋಡಿ ವೆಹಿಕಲ್ಗಳು ಹೇಗೆ ಹೊತ್ತಿ ಉರಿತಾ ಇವೆ. ಬೀರ್ಷೆಬಾ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇಸ್ರೇಲ್ನ ಟೆಲ್ ಅವೀವ್ ಇದೆಯಲ್ಲ, ಅದೊಂಥರ ಅದು ಕಮರ್ಷಿಯಲ್ ಸಿಟಿ, ಅದು ಬಿಸಿನೆಸ್ ಸಿಟಿ. ಐಟಿಯಿಂದ ಹಿಡಿದು ದೊಡ್ಡ ದೊಡ್ಡ ಕಚೇರಿಗಳಿರುವಂತಹ ಸಿಟಿ. ಅದರ ಮೇಲೆ ಇರಾನ್ ವಿಪರೀತ ದಾಳಿ ಮಾಡ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದೆ. ಪ್ರಮುಖ 3 ನಗರಗಳ ಮೇಲೆ ದಾಳಿ ಮಾಡ್ತೀವಿ. ಡ್ರೋನ್ ಕ್ಷಿಪಣಿ ದಾಳಿ ಇದೆ ನಿಮಗೆ. ಟೆಲ್ ಅವೀವ್, ಹೈಫಾ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಅಂತ. ನಿನ್ನೆ ಇಸ್ರೇಲ್ನ ಸೊರೋಕಾ ಆಸ್ಪತ್ರೆ ಮೇಲೆ ಮಾಡಿದಂಥ ದಾಳಿ ಎಷ್ಟರ ಮಟ್ಟಿಗಿತ್ತದು. 1000 ಬೆಡ್ಡೆಡ್ ಹಾಸ್ಪಿಟಲ್, ಅದು 1000 ಬೆಡ್ಗಳ ಆಸ್ಪತ್ರೆ. ಇರಾನ್ ಮತ್ತೊಮ್ಮೆ ಸ್ಪಷ್ಟವಾದಂಥ ಸಂದೇಶ ರವಾನಿಸಿದೆ. ಈ ಸರಿ ಹೊಸ ಮಾದರಿಯ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹಾರಿಸ್ತೀವಿ ನೋಡಿ ಅಂತ ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ನೆನ್ನೆ ಷೇರು ಮಾರುಕಟ್ಟೆಯ ಕಟ್ಟಡ, ಅದ್ರ ಮೇಲೆ, ಅಂದರೆ ಅದ್ರ ಮೇಲೆ ದಾಳಿಯಾಗಿರಲಿಲ್ಲ, ಅದರ ಸುತ್ತಮುತ್ತ ದಾಳಿಯಾಗಿತ್ತು. ಗ್ಲಾಸ್ ಗೀಸ್ಗಳೆಲ್ಲ ಹೊಡ್ಕೊಂಡು ಹೋಗಿದ್ವು. ಸೊರೋಕಾ ಆಸ್ಪತ್ರೆ ತೋರಿಸ್ತಾ ಇದ್ದೀವಿ ನಾವು. 1000 ಹಾಸಿಗೆಗಳ ಆಸ್ಪತ್ರೆ. ಅದ್ರ ಮೇಲೆ ಯಾವ ಪರಿ ದಾಳಿ ಮಾಡಿತ್ತು ನೋಡಿ. 2 ವಾರ ಗಡುವು ಕೊಡ್ತೀವಿ, ಎಚ್ಚೆತ್ಕೊಂಡ್ರೆ ಓಕೆ, ಇಲ್ದಿದ್ರೆ ಪರಿಸ್ಥಿತಿ ಬಹಳ ಭೀಕರವಾಗಿರುತ್ತೆ. ಇದು ಟ್ರಂಪ್ ರವಾನಿಸಿರುವಂತಹ ಸಂದೇಶ. ಅಧ್ಯಕ್ಷರು ನಮಗೆ ನೇರವಾಗಿ ಸಂದೇಶ ಕೊಟ್ಟಿದ್ದಾರೆ. ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಅದಾದ ಮೇಲೆ ಇರಾನ್ ಜೊತೆಗೆ ಸಂಧಾನದ ಮಾತುಕತೆ ಆಗಬಹುದು, ಆಗದೇನೂ ಕೂಡ ಇರಬಹುದು. ಇದು ವೈಟ್ ಹೌಸ್ ಅಧಿಕಾರಿಯ ಮಾತು. ಕೊರಲಿನ ಲಿವಿಡ್ಸ್ ಮಾತಾಡಿದ್ದಾರೆ. ನಾವು ಪಾಲ್ಗೊಳ್ಳಬೇಕಾ ಬೇಡವಾ, 2 ವಾರಗಳಲ್ಲಿ ನಿರ್ಧಾರ ಮಾಡ್ತೀವಿ ಅಂತ. ನೋಡಿ, 2 ವಾರಗಳಲ್ಲಿ ಇವರು ನಿರ್ಧಾರ ಮಾಡ್ತಾರೆ. ಆದರೆ ಅಲ್ಲಿ ತನಕ ಸ್ಥಿತಿ ಏನಾಗಬೇಕು? 2 ವಾರ ಇರಾನ್ ಎಷ್ಟು ಹೊತ್ತುರಿಬೇಕು, ಈ ಕಡೆಗೆ ಇಸ್ರೇಲ್ ಎಷ್ಟು ಹೊತ್ತುರಿಬೇಕು?